ಯೋಜನೆಗಳನ್ನು ತರುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ರಾಜ್ಯಕ್ಕೆ ನೀರಾವರಿ ಯೋಜನೆಗಳಲ್ಲಿ ಅನ್ಯಾಯನ ಕೇಂದ್ರ ಸರ್ಕಾರ ಮಾಡಿದೆ. ಇಲ್ಲ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಅದಕ್ಕೆ ಸಾಕಷ್ಟು ಫಂಡ್ಗಳನ್ನು ಕೂಡ ನಾವು ತರ್ತಾ ಇದ್ದೀವಿ. ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕಳಸಾ ಬಂಡೂರು ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಸನ್ಮಾನ್ಯ ಈಶ್ವರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಾವು ಅದನ್ನು ಪೂಜೆ ಮಾಡಿದ್ದೀವಿ. ಆದರೆ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲಿ ನಾವೇನು ಕೆನಾಲ್ ತೊಡಿದ್ವಿ, ಆ ಕೆನಾಲ್ಗೆ ಗೋಡಿ ಕಟ್ತಕ್ಕಂಥ ಪಾಪದ ಕೆಲಸ ಕಾಂಗ್ರೆಸ್ನವ್ರು ಮಾಡಿದರು. ಯಾವಾಗ ಗೋವಾ ಚುನಾವಣೆ ಇತ್ತು, ಗೋವಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ನೇತ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಒಂದು ತೊಟ್ಟು ನೀರು ನಾವು ಬಿಡೋದಿಲ್ಲ ಮಹದಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾಚಿಕೆ ಆಗಬೇಕು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅವರಿಗೆ. ಅವ್ರನ್ನ ಕೇಳಲಿಲ್ಲ ಇವರು. ಈಗ ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನಾವೇನೇನು ಯೋಜನೆಗಳನ್ನು ನಾವು ಕಳಸಾ ಬಂಡೂರಿಯನ್ನು ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ. ಆದರೆ ಕೇವಲ ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕಾಗಿದೆ. ಸಿಕ್ಕ ತಕ್ಷಣ ನಾವು ಕುಡಿಯೋ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ. ಇದು ಅಂತಾರಾಜ್ಯ ವಿಷಯ ಇರೋದ್ರಿಂದ ಅಲ್ಲಿ ಕೋರ್ಟ್ನಲ್ಲಿ ಇರೋದ್ರಿಂದ ಇಲ್ಲಿ ತನಕ ಲೇಟ್ ಆಗಿದೆ. ನಾವು ಅದನ್ನು ತಕ್ಷಣದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಮುಂದಿನ ಅವಧಿಯಲ್ಲಿ ನಾವು ಕ್ರಮವನ್ನು. ರೈತರ ಪರವಾಗಿ ನೀರಾವರಿ ಯೋಜನೆ ವಿಚಾರದಲ್ಲಿ ಹಾಗಾದ್ರೆ ಬಿಜೆಪಿ ಇದೆ. ನಿಶ್ಚಿತವಾಗಿ ರೈತ ಪರವಾದಂಥ ಚಿಂತನೆ ಇರ್ತಕ್ಕಂಥ ಸರ್ಕಾರದ್ದು ಯಾರ್ದಾದ್ರೂ ಇದ್ದ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು. ಯಾವ ಮೊನ್ನೆ ನಾವೇನು ಪ್ರಶಸ್ತಿಯನ್ನು ಕೊಟ್ಟಿವಲ್ಲ ಡಾಕ್ಟರ್ ಸ್ವಾಮಿನಾಥನ್ ಕೊಟ್ಟಿರುವಂಥ ವರದಿಯನ್ನು ಈ ಸರ್ಕಾರ ಬಂದ ಮೇಲೆ 8 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಧೂಳು ತಿಂತ ಬಿದ್ದಿತ್ತು. ಆ ವರದಿಯನ್ನು ಯಥಾವತ್ ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನೀರಾವರಿ ಯೋಜನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ತಪ್ಪೇ ಇಲ್ಲವಂತೆ. ರಾಜ್ಯ ಸರ್ಕಾರದ ವಿಳಂಬ ಧೋರಣೆಯಿಂದಾಗಿ ನೀರಾವರಿ ಯೋಜನೆಗಳು ವಿಳಂಬ ಆಗ್ತಿದೆ ಅನ್ನೋದು ಬಿಜೆಪಿ ಆರೋಪ. ಏನು ಹೇಳ್ತೀವಿ? ನೋಡಿ, ನಾವು ನೀರಾವರಿ ಯೋಜನೆಗಳನ್ನು ಜಾರಿಗೆ ತರ್ತೀವಿ, ಅನುಷ್ಠಾನ ಮಾಡ್ತೀವಿ ಅಂತ ಸರ್ಕಾರ ರಚನೆ ಮಾಡಿದವರು. ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು. ಕೇಂದ್ರ ಸರ್ಕಾರದಿಂದ ನಮಗೆ ಸಿಗಬೇಕಾಗಿದ್ದಂಥ ಸಹಕಾರ ಸಿಗ್ತಾ ಇಲ್ಲ. ನಮ್ಮ ರಾಜ್ಯದ ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು ಹಲವಾರು ಬಾರಿ ದೆಹಲಿಗೆ ಹೋಗಿ ಸಚಿವರನ್ನು ಭೇಟಿಯಾಗಬೇಕಾದ್ರೆ ಸಮಯ ಕೇಳಿದ್ರೆ ನೀರಾವರಿ ಸಚಿವರು, ಕೇಂದ್ರ ನೀರಾವರಿ ಸಚಿವರು ಸಮಯ ಕೊಡ್ತಾ ಇಲ್ಲ. ಮತ್ತು ನಮಗೆ ಅವರು ಏನು ಅವರ ಬಜೆಟಲ್ಲಿ ಅನೌನ್ಸ್ ಮಾಡಿದಂಥ ದುಡ್ಡನ್ನು ಕೂಡ ಕೊಡ್ತಾ ಇಲ್ಲ. ಅವ್ರ ಕಡೆಯಿಂದ ಅಸಹಕಾರ ಇದೆ. ಅದರಿಂದ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸ್ವಲ್ಪ ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲೇ ಹೇಳ್ಬಿಟ್ಟಿದೆ, ಮೇಕೆದಾಟನ್ನು ನಾವು ಮಾಡೋಕೆ ಬಿಡಲ್ಲ ಅಂತ ಹೇಳಿ. ಅದು ಮುಳುವಾಗೋದಿಲ್ವಾ ಕಾಂಗ್ರೆಸ್? ಅವ್ರ ವೈಯಕ್ತಿಕ ವಿಚಾರ. ಡಿಎಂಕೆ ಏನೇ ಹೇಳಿದ್ರು ಕೂಡ ಕರ್ನಾಟಕ ರಾಜ್ಯದ ನಮ್ಮ ಹಕ್ಕಿಗೆ ನಾವು ಚ್ಯುತಿ ಬರ್ಲಿಕ್ಕೆ ಬಿಡಲ್ಲ. ಡಿಎಂಕೆ ಅವ್ರು ಏನು ಹೇಳಿದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಏನು ಬರ್ಕೊಂಡ್ರು ನಮಗೆ ಸಂಬಂಧ ಇಲ್ಲ. ನಮ್ಮ ಹಕ್ಕು ನಾವು ಪಡೆದೇ ಕೊಳ್ಕೋತೀವಿ. ನಾವು ಆ ಯೋಜನೆಯನ್ನು, ನೀರಾವರಿ ಯೋಜನೆಯನ್ನು ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಳಸಾ ಬಂಡೂರಿ ಅಂತೂ ರೈತರ ಹಿತದೃಷ್ಟಿಯಿಂದ ಏನು ರಾಜಕೀಯ ಮಾಡೋವಂಥವ್ರು ಕಾಂಗ್ರೆಸ್ ಅಥವಾ ಬಿ ಜೆ ಪಿಯವರು ರೈತ ಹಿತದೃಷ್ಟಿಯನ್ನು ನೋಡಬೇಕಿತ್ತು. ಇವರು ಹಿತದೃಷ್ಟಿ ನೋಡೋದು ಅಧಿಕಾರದ ಹಿತದೃಷ್ಟಿಯನ್ನು ನೋಡಿದ್ದೇವಿನ ರೈತದ ಹಿತದೃಷ್ಟಿಯನ್ನು ನೋಡಿಲ್ಲ. ಈಗ ಕಾಂಗ್ರೆಸ್ನವರು ಕಾವೇರಿಯನ್ನು ಯಾವ ದೃಷ್ಟಿಯಿಂದ ನೋಡಿದ್ದಾರೆ? ಅವರು ರಾಜಕೀಯ ದೃಷ್ಟಿಯಿಂದನೇ ನೋಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟಿದ್ದು. ನೀವು ಈ ಎರಡೂ ಪಕ್ಷಗಳು ಸಮಗ್ರವಾಗಿ ರೈತರ ವಿಚಾರವನ್ನು ಮಾಡಬೇಕಿತ್ತೇ ವಿನ ಎಲ್ಲ ಯೋಜನೆಗಳು, ಎಲ್ಲ ಸ್ಕೀಮ್ಗಳನ್ನು ಆರಿಸ್ಕೊಂಡು ಅಧಿಕಾರದ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ ವಿನ ರೈತರ ಅಥವಾ ಸಾಮಾನ್ಯರ ಹಿತವನ್ನು ಎಂದೂ ಕಾಪಾಡಲಿಲ್ಲ ಅನ್ನುವಂಥದ್ದು. ಇಲ್ಲ, ಒಂದು ಕೃಷಿ ಅನ್ನೋದು ಅನಿಶ್ಚಿತ ವಲಯ. ಇದಕ್ಕೆ ನಿಶ್ಚಿತ ವರಮಾನ ಇರೋದಿಲ್ಲ. ಆದರೆ ಆ ಕೃಷಿಯನ್ನು ಒಂದು ವೈಜ್ಞಾನಿಕವಾಗಿ ಬೆಳೆಸೋ ಮುಖಾಂತರ ಆ ರೈತನ ಆದಾಯವನ್ನು ಡಬಲ್ ಮಾಡಲಿಕ್ಕೆ ಮೋದಿ ಸರ್ಕಾರ ಸ್ವಾತಂತ್ರ್ಯ ನಂತರದ ಮೊದಲ ಪ್ರಧಾನಿ ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹೀಗಾಗಿ ಕೇವಲ ನಾಳೆ ಬೆಳಗ್ಗೆ ಆಗ್ಬಿಡ್ದ ನಾನು ಡಬಲ್ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. 10 ವರ್ಷ ಆಯ್ತು. ರೈತರಿಗೆ ಸಂಬಂಧಪಟ್ಟಂತ ಅನೇಕ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ರೈತರು ಪ್ರತಿಭಟನೆ ಮಾಡಿದ್ರು. ಅಲ್ಲ, ಪ್ರತಿಭಟನೆ ಅದು ರಾಜಕೀಯ ಪ್ರೇರಿತವಾದಂಥ ಪ್ರತಿಭಟನೆ. ಆದರೆ ನಾವು ಈ APMC ಕಾನೂನನ್ನು ಜಾರಿಗೆ ತರೋದ್ರ ಮುಖಾಂತರ ರೈತ ತಾನು ಬೆಳೆದಂಥ ಬೆಳೆಯನ್ನು ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ದೇಶದಲ್ಲಿ 168 ಕಿಸಾನ್ ರೈಲುಗಳನ್ನು ಬಿಡೋದ್ರ ಮುಖಾಂತರ ನಾವು ವಸ್ತುಗಳನ್ನು ಸಾಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ರೀತಿ ರೈತನ ಬದುಕಿಗೆ ಒಂದು ಬೆಳಗಾವಿ ರೈತರಿಗೆ ಸಿಕ್ತು. ಅಲ್ಲ, ಬೆಳಗಾವಿ ರೈತರಿಗೂ ಇದೆಯಲ್ಲ, ಬೆಳಗಾವಿ ರೈತರಿಗೂ ಕೂಡ ಈ ಕಾನೂನು ಅನ್ವಯ ಆಗ್ತದೆ. ಸರಿ, ಕಡೆದಾಗಿ ಕಾಂಗ್ರೆಸ್ ಪಕ್ಷ, ಕಡೆದಾಗಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋ ಉತ್ಸಾಹ, ಆ ಹುಮ್ಮಸ್ಸು, ನಂಬಿಕೆ ಇರೋದಕ್ಕೆ ಕಾರಣ ಏನು? ಯಾಕೆ ಓಟ್ ಹಾಕಬೇಕು ಬೆಳಗಾವಿ ಮಂದಿ, ಚಿಕ್ಕೋಡಿ ಮಂದಿ ಕಾಂಗ್ರೆಸ್ಗೆ? ನೋಡಿ, ನಮ್ಮ ಪಕ್ಷ ನುಡಿದಂತೆ ನಡೆದಿದೆ. BJP ಅವರು ಸುಳ್ಳು ಹೇಳಿದ್ದಾರೆ. ಪ್ರಸ್ತುತ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಏನು ಅನುಷ್ಠಾನ ಮಾಡಿದೆ,
ಅದರ ಪರವಾಗಿ ಜನರು ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇಟ್ಟಿದ್ದಾರೆ. ಇವರು ಹೇಳಿದ್ದನ್ನು ಮಾಡ್ತಾರೆ. ಮುಂಬರುವಂಥ ದಿನದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ನಾವು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿದ ವೇಳೆಯಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ. ನಾನು ಬಿಜೆಪಿ ಕೇಳೋಕೆ ಮುಂಚೆ ಬಂಡಾಯವಾಗಿ ನಿಂತಿದ್ದೀರಿ. ನಿಮಗೆ ಯಾಕೆ ಓಟ್ ಹಾಕಬೇಕು? ಬಿಜೆಪಿ ಅವರು, ಹಿಂದೂ ಸಂಘಟನೆಗಳು, ಬೆಳಗಾವಿಯ ಒಟ್ಟಾರೆ ಮಂದಿ ನಿಮಗೆ ಯಾಕೆ ಓಟ್ ಹಾಕಬೇಕು? ಮೇಡಮ್, ನಾನು ಸಿದ್ಧಾಂತದಿಂದ ಬಿಜೆಪಿ ಅಂತ ಹೇಳಿದೆ. ಇಲ್ಲಿರುವಂಥ ಎಲ್ಲ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ನಾವು ಯುವಕರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ನಾವು ಮನೆ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ನಾವು ಲೋಕಲ್ ಬೆಳಗ್ಗೆ ಕೊಟ್ಟಿದ್ದೀವಿ ಅಂತೇಳಿ. ನಾನು ಅಪ್ಪಟ ಲೋಕಲ್ ಈಗ ಬೆಳಗಾವಿಗ ನಾನು ಇದೇ ಸಿವಿಲ್ ಹಾಸ್ಪಿಟಲ್ ಹುಟ್ಟಿದ್ದೀನಿ. ಅವರೆಲ್ಲ ಹೇಳ್ತಾ ಇದ್ದಾರೆ ಎಲ್ಲರೂ ಮೋದಿ ಬೇಕು, ಮೋದಿಯವರಿಗೆ, ಮೋದಿ ಸಿದ್ಧಾಂತಕ್ಕೆ, ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಕ್ಕೆ ನಾವು ಓಟ್ ಹಾಕ್ತೀವಿ ಅಂತೇಳಿ. ಅದೇ ಸಿದ್ಧಾಂತದಿಂದ ಬಂದಂಥವ್ನು ನಾನು. ಇವ್ರಿಗೂ ಬೇಕು ಅವ್ರಿಗೂ ಬೇಕು, ಎರಡೂ ಸಮೀಕರಣದಲ್ಲಿ ನಿಲ್ಲುವಂಥವ್ನು ನಾನು ಬೆಳಗಾವಿಯವನು. ಈ ಸಿದ್ಧಾಂತದಲ್ಲಿ ನಾನು ನಿಂತಾಗ ಇಡೀ ಜನ ಬೆಂಬಲ ನನ್ನ ಹತ್ರ ಕಾಣಿಸ್ತಾ ಇದೆ ನನಗೆ. ಆ ಪಕ್ಷ ಒಂದು ಈ ಪಕ್ಷ ಒಂದು ಪ್ರಣಾಳಿಕೆ ಕೊಡ್ತಾರೆ, ಬಟ್ ಜನ ಓಟ್ ಹಾಕಕ್ಕೆ ಮುಂಚೆ ರೈತರು ಏನು ಯೋಚನೆ ಮಾಡಿ ಓಟ್ ಹಾಕ್ಬೇಕು? ಮೇಡಮ್ ಅವರ ಈಗ ಇವರು ಕೃಷಿ ಕಾಯ್ದೆ ಬಗ್ಗೆ ಹೇಳಿದರು, APMC ಬಗ್ಗೆ. ಆದರೆ ಇದು ನಮ್ಮ ರಾಜ್ಯದ ಅವಲಂಬಿತ ಒಂದು ರಾಜ್ಯದ ಯಾವುದು ಕೇರಳ ರಾಜ್ಯ ಮೊದಲ. ಇಲ್ಲಿ 80% ನಮ್ಮ ರೈತರು ನಾವು ತರಕಾರಿ ಬೆಳಿತೇವೆ. ಇಲ್ಲಿ ಒಂದು ಕಾನೂನು ಮಾಡೋಕ್ಕೆ ತಯಾರಿಲ್ಲ. ಕಾನೂನು ಮಾಡಿ ನಮ್ಮ ರಾಜ್ಯದ ರೈತರ ಹಿತದೃಷ್ಟಿ ಕಾಪಾಡುವಂಥ ನೈತಿಕತೆ ಎರಡೂ ಪಕ್ಷಕ್ಕಿಲ್ಲ. ಯಾಕಂದರೆ ಈಗ ಜ್ವಾಲ ಮೆಣಸಿನ್ಕಾಯಿ ಹಚ್ಚಿರ ಒಂದೊಂದು ಹಳ್ಳ್ಯಾಗ ಕಾಟ ಇಟ್ಟ ಒಬ್ಬ 300-200 ಮಾಡಿ ನಮ್ಮ ರೈತ ಕುಲ. ಎರಡು ಪಕ್ಷ ಹಂಗಂದ್ರೆ ಜನ ಓಟ್ ಯಾರಿಗೆ ಹಾಕೋದು? ಜನ ಶಾಣೆ ಆಗ್ಬೇಕಂದ್ರೆ ಈ ಎರಡು ಪಕ್ಷ ಬಲಿಷ್ಠ ಮಾಡಿದವ್ರ ನಾವು ರೈತನ ಮಕ್ಕಳ್ರಿ. ಆದ್ರೆ ರೈತನ ಇವರು ಫ್ಯಾಕ್ಟ್ರಿಗಳು ಬೆಳೆದು ಕುರ್ಕುರೆ ತೊಗೊಂಡ್ರೆ 5 ರೂಪಾಯಿ ನಮಗೆ ಐತೆ. ಆದ್ರೆ ನಮ್ಮ ರೈತನ ಬೆಳೆಗೆ ಎಲ್ಲಿ ವೈಜ್ಞಾನಿಕ ಬೆಲೆ ಐತ್ರಿ? ಕಡೆದಾಗಿ ಕಡಾಡಿ ಸರ್, ಬೆಳಗಾವಿಯಲ್ಲಿ ಮತದಾರ ಮತ್ತೊಮ್ಮೆ ಕಮಲ ಅರಳಿಸ್ಲಿಕ್ಕೆ ಏನೆಲ್ಲ ಅರ್ಹತೆಗಳಿದೆ ಬಿಜೆಪಿ ಅಭ್ಯರ್ಥಿಗೆ? ಗೋ ಬ್ಯಾಕ್ ಅದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಒಂದು ಇಡೀ ವಿಶ್ವದಲ್ಲಿ ಕೇವಲ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಉಳಿಲಿಲ್ಲ, ವಿಶ್ವಮಾನ್ಯ ನಾಯಕರಾಗಿದ್ದಾರೆ. ಯಾವ್ಯಾವ ಭರವಸೆಗಳನ್ನ ನಾವು ಕೊಟ್ಟಿದ್ದೀವಿ ಅದನ್ನು 100ಕ್ಕೆ 100 ಈಡೇರಿಸಿದ್ದೀವಿ. ಹೀಗಾಗಿ ಆ ಗ್ಯಾರಂಟಿ ಆಧಾರದ ಮೇಲೆ ನಾವು ಪ್ರತಿ ಮನೆಗೆ ನಲ್ ಜೆ ಜಲ್ ಯೋಜನೆಯನ್ನು ಕೊಟ್ಟಿವಿ, ಎಲ್ಲ ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಯೋಜನೆಯನ್ನು ಕೊಟ್ಟಿವಿ, ಕಿಸಾನ್ ಸಮ್ಮಾನ್ ನಿಧಿಯನ್ನು ಕೊಡೋದ್ರ ಮುಖಾಂತರ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡಿದ್ದೀವಿ, ದೇಶದಲ್ಲಿ 75 ವಿಮಾನ ನಿಲ್ದಾಣಗಳನ್ನು ನಾವು ಮಾಡಿದ್ದೀವಿ, ಯಾವ ವಿಷಯದಲ್ಲಿ 370ನೇ ವಿಧಿಯನ್ನು ರದ್ದು ಮಾಡಿದ್ದೀವಿ, ರಾಮ ಮಂದಿರವನ್ನು ಕಟ್ಟಿದ್ದೀವಿ. ಈ ಎಲ್ಲ ಭರವಸೆಗಳ ಆಧಾರದ ಮೇಲೆ ದೇಶದ ಆರ್ಥಿಕ ಸ್ಥಿತಿ ಇವತ್ತು ನಂಬರ್ 5 ಸ್ಥಾನದಲ್ಲಿದೆ. ನಿಶ್ಚಿತವಾಗಿಯೂ ಮತ್ತೊಂದು ಬಾರಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ. ಬೆಳಗಾವಿ ಒಟ್ಟಾರೆಯಾಗಿ ಬೆಳಗಾವಿ ಚಿಕ್ಕೋಡಿಯಲ್ಲಿ ಅನುಭವಿ ವರ್ಸಸ್ ಅನಾನುಭವಿ ರೀತಿಯಲ್ಲಿ ಇದ್ರೂ ಕೂಡ ಆ ಅನುಭವ ಇಲ್ಲದ ಇಬ್ಬರು ಫ್ರೆಶ್ ಫೇಸ್ಗಳು ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ನ ಅಚಲವಾದ ವಿಶ್ವಾಸ. ಆದರೆ ಪ್ರತಿ ಬಾರಿ ಕೂಡ ಗೆಲ್ತಾ ಬಂದಿದ್ದೀವಿ, ಈ ಬಾರಿ ಕೂಡ ಗೆಲುವು ನಮ್ಮದೇ ಅನ್ನೋದು ಬಿಜೆಪಿಯ ವಿಶ್ವಾಸ. ಮತದಾರರು ತಮಗಿರುವ ಅಮೂಲ್ಯವಾದ ಮತದಾನದ ಹಕ್ಕನ್ನು ಬಹಳ ಪ್ರಜ್ಞಾವಂತರಾಗಿ ಬಳಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.